No comments. No comments. Hey, hi guys, welcome back to my YouTube channel. ಸೊ ಇವತ್ತಿನ ನನ್ನ ರೆಸಿಪಿ ಏನಂತಂದರೆ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಅದು ಬಂದು ನವಯುಗ ಸ್ಟೈಲ್, ಹೋಟೆಲ್ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ನಾನು ನವಯುಗ ಹೋಟೆಲ್ ಅಂತ ಕೇಳಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಆ ಥರ ಬಿರಿಯಾನಿ ಮಾಡೋಕ್ಕೆ ಹೋಗ್ತಿದ್ದೀನಿ. ನೋಡೋಣ ಬನ್ನಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ. ನೋಡಿ ಗೈಸ್, ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಅದು ಬೇಕು ಹಾಕಲಿಕ್ಕೆ. ಮತ್ತು ಅದೇ ಥರ ಸ್ಪೈಸಸ್ ಎಲ್ಲ ಇದರಲ್ಲಿದೆ. ನಾನು ಸ್ಪೈಸಸ್ ಲಾಸ್ಟ್ ಟೈಮ್ ಹೇಳ್ದಾಗೆ ನಾನು ಜಾಸ್ತಿ ಸ್ಪೈಸಸನ್ನು ಹಾಕಲ್ಲ, ನನಗೆ ಇಷ್ಟ ಆಗಲ್ಲ. ಸೊ ನಾವಿಬ್ರಿಗೂ ಇಷ್ಟ ಆಗಲ್ಲ ಅದು. ಸೊ ಮಸಾಲೆನ ಎಷ್ಟು ಕಡಿಮೆ ಹಾಕಿ ಎಷ್ಟು ಸ್ವಲ್ಪ ಹಾಕ್ಕೊತೀವೋ ಅಷ್ಟು ಟೇಸ್ಟ್ ಇರುತ್ತೆ ಯಾವಾಗಲೂ. ಅದೇ ಥರ ನೋಡಿ, ಪುದೀನೂ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀರಾ ಅಷ್ಟೇ ಪುದೀನ ಹಾಕೊಬೇಕು, ಜಾಸ್ತಿ ಆಗಬಾರ್ದು, ಈಕ್ವಲ್ ಆಗಿರಬೇಕು. ನೋಡಿ ಗೈಸ್, ನವಯುಗ ಸ್ಟೈಲ್ ಮಟನ್ ಬಿರಿಯಾನಿಗೆ ನಾನು ಮಟನ್ನ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ. ಸೊ ಮತ್ತೆ ಇನ್ನು ಏನು ಹಾಕ್ಬೇಕಂತಂದರೆ ನೋಡಿ, ಇಷ್ಟು ಎಲ್ಲನೂ ನಮ್ಮ ರಾಜ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಅವ್ರಿಗೆ ಆಗಲೇ ಹೇಳಿದ್ದೆ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಸೊ ಅದಕ್ಕೆ ನಾನೊಂದು 2 ಟೊಮೆಟೊ ಇದೆ, ಸೊ ಒಂದು 2 ಆನಿಯನ್ಸ್ ಇದೆ, ಮತ್ತು ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಇದೆ, ನಿಮ್ಗೆ ಎಷ್ಟು ಖಾರ ಬೇಕಷ್ಟು. ಅದೇ ಥರ ನೋಡಿ ಇಲ್ಲಿ ಬೆಳ್ಳುಳ್ಳಿನ ಹಾಕಿದ್ದೀನಿ ಇಷ್ಟು, ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ. ಸೊ ಇದನ್ನು ನಾನು ಈ ಜಿಂಜರು ಮತ್ತು ಬೆಳ್ಳುಳ್ಳಿ ಗ್ರೀನ್ ಚಿಲ್ಲಿನ ನಾನು ಪೇಸ್ಟ್ ಮಾಡ್ತೀನಿ, ಮತ್ತು ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ಗೈಸ್ ನೋಡಿ, ನಾನು GRB ತುಪ್ಪವನ್ನು ಹಾಕ್ತಿದ್ದೀನಿ. ಸಣ್ಣ ಡಬ್ಬ ತೊಗೊಂಬಂದು ಇಟ್ಕೊಂಡಿದ್ದೆ, ಸೊ ಅದು ಸಾಕು ಅಂತೇಳಿ. ಸೊ ಎಣ್ಣೆ ಮತ್ತು ತುಪ್ಪ 2 ಮಿಕ್ಸ್ ಮಾಡ್ತೀನಿ. ಎಣ್ಣೆ ಹಾಕ್ಕೊತೀನಿ ನೋಡಿ ಸ್ವಲ್ಪ, ಮತ್ತು ಬೇಕಾದರೆ ನೀವು ತುಪ್ಪನ ಹಾಕೊಬೋದು ಸ್ವಲ್ಪ. ಈಗ ನಾನು ಸ್ಪೈಸಸ್ಸು ಎಲ್ಲ ಹಾಕ್ಕೊತಿದ್ದೀನಿ ನೋಡಿ. ನೀವು ಬೆಂಕಿನ ಯಾವತ್ತು ಸಣ್ಣದಾಗಿ ಇಟ್ಕೊಬೇಕು. ಆನಿಯನ್ ಹಾಕ್ಕೊಬೇಕು, ಗೈಸ್ ಆನಿಯನ್ ಹಾಕಿದ್ದೇನಲ್ಲ. ಈಗ ನೋಡಿ ಗೈಸ್, ಆನಿಯನ್ ಹಾಕಿದ್ದೇನಲ್ಲ, ಸೊ ಇದನ್ನು ಇವಾಗ ಹಿಂಗೆ ತಿರ್ಸ್ಬೇಕು. ಸೊ ಇದನ್ನು ಸ್ವಲ್ಪ ಹೀಗೆ ಲೈಟ್ ಬ್ರೌನ್ ಆಗೋವರೆಗೂ ಹೀಗೆ ಮಾಡ್ತಾ ಇರಬೇಕು, ತಿರ್ಸ್ತಾ ಇರಬೇಕು. ಇದನ್ನು ಫ್ರೈ ಮಾಡಬೇಕಾಗಿದ್ದು. ಅದಾದ ನಂತರ ಟೊಮೆಟೊ ಹಾಕಿದರೆ ಇತ್ತು. ಯಾಕಂದರೆ ಇದು ಗೋಲ್ಡನ್ ಬ್ರೌನ್ ಬಂದ್ರೆ ಆ ರೈಸ್ ಆವಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಾನು ಆವಾಗಲೇ ಹೇಳ್ದಾಗೆ ನವಯುಗ ಸ್ಟೈಲ್ ಬಿರಿಯಾನಿನ ನೀವು ತಿನ್ನೋಕ್ಕೆ ರೆಡಿ ಆಗ್ಬೋದು. ಈ ಆನಿಯನ್ ಜಾಸ್ತಿ ಗೋಲ್ಡನ್ ಬ್ರೌನ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ವೈಟ್ ಕಲರ್ ಆಗುತ್ತೆ. ಇಲ್ಲ ನೀವು ಆನಿಯನ್ನ ಗೋಲ್ಡನ್ ಬ್ರೌನ್ ಮಾಡಿದರೆ ಆಟೋಮ್ಯಾಟಿಕ್ಲಿ ರೈಸ್ ಬಂದು ಲೈಟ್ ಗೋಲ್ಡನ್ ಕಲರ್ ಆಗುತ್ತೆ. ಟೇಸ್ಟ್ ಕೂಡ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತ. ಸೊ ಇವಾಗ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಆನಿಯನನ್ನು. ಸೊ ಮೀನ್ ವೈಲ್ ನಾನು ಅದನ್ನು ಆವಾಗಲೇ ಏನು ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಜಿಂಜರ್ ಏನು ಪೇಸ್ಟ್ ಮಾಡಬೇಕಂತ ಹೇಳಿದ್ದೀನಲ್ವ, ಸೊ ಅದನ್ನು ಗೈಸ್ ನಾನು ಇವಾಗ ಪೇಸ್ಟ್ ಮಾಡಿ ತೊಗೊಂಬರ್ತೀನಿ. ಗೈಸ್ ಇವಾಗ ನೋಡಿ, ಇದು ಫುಲ್ ಬ್ರೌನ್ ಆಗಿದೆ. ಸೊ ಇದನ್ನು ಪೇಸ್ಟ್ ಮಾಡಿದ್ದೀನಿ ನೋಡಿ, ಇದನ್ನು ಹಾಕ್ಕೊತ ಇದ್ದೇನೆ ನಾನೀಗ. ಈ ಥರ ಬ್ರೌನ್ ಆದರೆ ಅನ್ನ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇನ್ನು ಕೆಲವರು ಇಷ್ಟು ಬ್ರೌನ್ ಮಾಡಲ್ಲ, ನಾನು ಸ್ವಲ್ಪ ಇಷ್ಟು ಬ್ರೌನ್ ಮಾಡಿದ್ದೀನಿ ನೋಡಿ. ಟೊಮೆಟೊ ಹಾಕ್ತಿದ್ದೇನೆ ಇದಕ್ಕೆ. ಇದನ್ನು ತಿರುಗಿಸ್ಬೇಕು. ಇವಾಗ ನೋಡಿ ಗೈಸ್, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿರೋದು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಇಷ್ಟು ಚೆನ್ನಾಗಿರೋ ನಾಟಿ ಮಟನ್ ತಗೊಂಬರಕ್ಕೆ ಬರಲ್ಲ. ಇವಾಗ ನಾನು ಇದನ್ನು ಹಾಕ್ತಾ ಇದ್ದೀನಿ ನೋಡಿ. ಅದು ಆಲ್ರೆಡಿ ಬ್ರೌನ್ ಆಗಿಬಿಟ್ಟಿದೆ ಎಲ್ಲನೂ. ಸೊ ಅದ್ರ ಜೊತೆಗೆ ಎಲ್ಲರೂ ಮಿಕ್ಸ್ ಮಾಡಿ ಹಾಕಿ ಬಾಯ್ಲ್ ಹಾಕಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ, ಏನೂ ಆಗಲ್ಲ, ಟೇಸ್ಟ್ ಆಗುತ್ತೆ. ಯಾಕಂದರೆ ನನಗೆ ಇದು ಅಡಿ ಸುಟ್ಬಿಟ್ರೆ ನನಗೆ ಕುಕ್ ಮಾಡೋಕ್ಕಾಗಲ್ಲ. ಅನ್ನ ಎಲ್ಲ ಚೆನ್ನಾಗಿ ಉದುರುದುರಾಗಿ ಚೆನ್ನಾಗಿ ಬರಬೇಕಲ್ಲ, ಸೊ ಅಡಿ ಬರ್ನ್ ಆಗಬಾರ್ದು. ನೋಡಿ ಗೈಸ್, ಉಪ್ಪು ಹಾಕ್ತಾ ಇದ್ದೀನಿ ನಾನು. ಆರೆಂಜ್ ಸಾಲ್ಟ್ ಇದು. ಸೊ ಉಪ್ಪು ನಾನು ಇವಾಗಲೇ ಸ್ವಲ್ಪ ಜಾಸ್ತಿ ಹಾಕೊತೀನಿ, ಏನಂತಂದರೆ ಆಮೇಲೆ ರೈಸಿಗೆ ಹಾಕಿದ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಯಾವಾಗಲೂ ಹಾಗೆ ಮಾಡೋದು. ಕರ್ಡ್ ಇಷ್ಟೇ ಹಾಕ್ಕೊಳ್ತೀನಿ, ಜಾಸ್ತಿ ಹಾಕೊಳ್ಳೋ ಕರ್ಡ್ ಸಾಕು. ಈಗಾಗಲೇ ಘಾಟ್ ಬಂದು ಕೆಮ್ಮು ಬರ್ತಾ ಇದೆ, ಯಾಕಂದರೆ ಖಾರ ಇದೆ ಅಲ್ವಾ. ನೋಡಿ ಗೈಸ್,
ಇದು ಆನಿಯನ್ ಎಲ್ಲ ಬ್ರೌನ್ ಆಗಿ ಮಟನಿಗೆ ಚೆನ್ನಾಗಿ ಬ್ರೌನ್ ಕಲರ್ ಎಳ್ಕೊಂಡ್ಬಿಟ್ಟಿದೆ. ತುಂಬ ಚೆನ್ನಾಗಿ ಕಾಣ್ತದೆ, ಅದ್ಭುತವಾಗಿದೆ. ಟೊಮೆಟೊ ಆನಿಯನ್ನು ಎಲ್ಲ ಚೆನ್ನಾಗಿ ಬಿಸಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುದ್ದಿದೆ. ಮಟನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ನೋಡಿ ಗಾಯ್ಸ್. ವಾವ್, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಮಟನ್ ಎಲ್ಲ. ಇವಾಗ ನಾನು ನೀರನ್ನಾಗಲೇ ನಾನು ಕುದಿಸಿ ಇಟ್ಟಿದ್ದೆ ಒಂದು ಸ್ವಲ್ಪ. ಸೊ ಅದಕ್ಕೆ 1.5 ಕಪ್ಪಿಗೆ ನಾನು ಅಷ್ಟು ನೀರನ್ನು ಕುದಿಸಿಟ್ಟಿದ್ದೆ ನೋಡಿ. ಇದನ್ನೆಲ್ಲ ಹಾಕ್ತದೆ ನಾನು, ಸ್ವಲ್ಪ ನೀರನ್ನು ಹಾಕಿದೆ ನಾನು ಆಲ್ರೆಡಿ. ಈಗ ನನ್ನ ಗೈಸ್ ನೋಡಿ, ನಾನು ಅನ್ನನ ಆವಾಗಲೇ ಸೋಪ್ ಮಾಡಿಟ್ಟು ತೊಳೆದಿಟ್ಟಿದ್ದೀನಿ. ಇವಾಗ ಇದೆಲ್ಲ ಕುದೀತಾ ಇದೆ, ಇವಾಗ ಹಾಕ್ತಿದ್ದೇನೆ. ಬಿರಿಯಾನಿ ಅಂತೂ ಒಳ್ಳೆ ನವಯುಗ ಬಿರಿಯಾನಿ ಅಂತೂ ತುಂಬಾ ಟೇಸ್ಟಾಗಿ ಬರ್ತಾ ಇದೆ. ಸ್ಮೆಲ್ ನೋಡಿದರೆ ಗೊತ್ತಾಗುತ್ತೆ ಚೆನ್ನಾಗಿ ಆಗ್ತಿದೆ ಅಂತ. ಈಗ ನಾನು ಲಿಡ್ ಮತ್ತೆ ಮೇಲೆ ಮಾಡಿರ್ತೀನಿ ನೋಡಿ. ನೋಡಿ ಗೈಸ್, ಇವಾಗ ನಾನು ಮೀನ್ ವೈಲ್ ಅದು ಕುದಿತಾ ಇದೆ, ಅಕ್ಕಿ ಹಾಕಿದ್ದೀನಲ್ಲ ಆಲ್ರೆಡಿ ಬಿರಿಯಾನಿಗೆ. ಸೊ ಮೀನ್ ವೈಲ್ ನಾನು ಚಿಕನ್ ಬರೀ ಲೆಗ್ ಪೀಸ್ ಮಾತ್ರ, ಒಂದು 4 ಲೆಗ್ ಪೀಸ್ ಅಷ್ಟು ಜಸ್ಟ್ ಫ್ರೈ ಮಾಡೋಕ್ಕಂತ ಇಟ್ಟಿದ್ದೀನಿ. ಅವ್ರು ಆಗಲೇ ತೊಗೊಂಬಂದಿದ್ದಾರೆ. ಸೊ ಅದನ್ನು ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಗ್ರೀನ್ ಚಿಲ್ಲಿ, ಜಿಂಜರು, ಗಾರ್ಲಿಕ್ಕು, ಪುದೀನ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಉಪ್ಪು ಹಾಕಿ ನಾನು ಪೇಸ್ಟ್ ಮಾಡಿಟ್ಟಿದ್ದೀನಿ. ಓಕೆನಾ? ಸೊ ಆಮೇಲೆ ಈ ಚಿಕನ್ಗೆ ಹಾಕ್ಬಿಟ್ಟು ಸ್ವಲ್ಪ ಕಾರ್ನ್ಫ್ಲವರ್ನು, ಆಮೇಲೆ ನಿಮಗೆ ಏನು ಹೇಳ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಒಂದು ಸ್ವಲ್ಪ ಅಷ್ಟು, ಒಂದು 1/2 ಸ್ಪೂನ್ ಅಷ್ಟು, ಮತ್ತು ಒಂದು ಎಗ್ ಮತ್ತು ಸ್ವಲ್ಪ ಕರ್ಡು ಇಷ್ಟು ಹಾಕಿ ಮಿಕ್ಸ್ ಮಾಡಿ ನಾನೊಂದು 1/2 ಅವರ್ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಇವಾಗ ಇದನ್ನು ಫ್ರೈ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ನೋಡಿ ಗೈಸ್. ನಾನು ಇವಾಗ ಕೊಕೊನಟ್ ಆಯಿಲಲ್ಲಿ ಫ್ರೈ ಮಾಡ್ತಿದ್ದೀನಿ ಈ ಚಿಕನ್ನ ನೋಡಿ. ನೋಡಿ ಗೈಸ್, ಇದನ್ನು ಹಾಕ್ತಿದ್ದೇನೆ ನಾನು ಇವಾಗ. ಆ್ಯಕ್ಚುಲಿ ಇನ್ನೊಂದೇನಂದರೆ ಕೊಕೊನಟ್ ಆಯಿಲಲ್ಲಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಗೈಸ್, ನಾನು ಇವಾಗ ಇದನ್ನು ಓಪನ್ ಮಾಡ್ತೀನಿ. ಆದ ನಂತರ ಸ್ವಲ್ಪ ಮಿಕ್ಸ್ ಮಾಡೋಣಂತೆ ಈ ಥರ, ಯಾಕಂದರೆ ಅದು ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡಿದಿದ್ದೆಲ್ಲ ಮಿಕ್ಸ್ ಮಾಡಬೇಕು, ಟೇಸ್ಟ್ ಇರೋದು. ಇವಾಗ ಏನು ಮಾಡ್ತೀರಂದರೆ ಈ ಥರ ದಮ್ ಕೊಡೋಕ್ಕೆ ಎಲೆ ಎಲ್ಲ ನಾನು ಫುಲ್ಲು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಅದ್ರ ಮೇಲೆ ಈ ಥರ ಮುಚ್ಚಳನ ಇಡ್ತಿದ್ದೆ ನಾನು. ನಿಮ್ಮ ಹತ್ರ ಯಾವ ಮುಚ್ಚಳ ಇದೆ ಅದನ್ನು ಹಾಕೊಬೋದು. ಅದಾದ ನಂತರ ನಾನು ನೀರನ್ನ ವೆಯ್ಟ್ ಹಾಕಿ ಇದ್ರ ಮೇಲೆ ಇಡ್ತೇನೆ. ಸೊ ಆವಾಗ ಬಿರಿಯಾನಿ ಆಗಿದೆ. ಇವಾಗ ಈ ಎಲೆ ಎಲ್ಲ ತೆಗಿತೀನಿ ನೋಡಿ. ಬಿರಿಯಾನಿ ಅಂತೂ ಲವ್ಲಿ ಆಗಿದೆ ನೋಡಿ, ಸಖತ್ತಾಗಿ ಬಂದಿದೆ ಉದುರುದು. ನೋಡಿ, ಹೇಳಿ ಹೇಳಿ ನವಯುಗ ಬಿರಿಯಾನಿ ಅಂತೂ ರೆಡಿ ಆಗಿದೆ ನೋಡಿ. ಈಗ ಇಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಮೈ ಗಾಡ್, ನೋಡಿ ಗಾಯ್ಸ್, ಇಲ್ಲಿ ನೋಡಿ ಸೌಟಲ್ಲಿ ಕೂಡ ಅನ್ನ ಚೆನ್ನಾಗಿ ಬಂದಿದೆ ನೋಡಿ, ಉದುರಾಗಿ ನೋಡ್ತಾ ಇರ್ಬೋದು. ನೋಡಿ ಬೇಕಾದ್ರೆ ನಾನು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೇಮ್ ನವಯುಗ ಸ್ಟೈಲ್ ಬಿರಿಯಾನಿನೇ, ಅದೇ ಸ್ಮೆಲ್ಲು, ಅದೇ ಟೇಸ್ಟ್. ಗೈಸ್, ನಾನು ಇವಾಗ ನಮ್ಮ ಹೋಟೆಲ್ ಸ್ಟೈಲ್ ನವಯುಗ ಬಿರಿಯಾನಿ ರೆಡಿ ಆಗಿದೆ. ಇಟ್ಸ್ ರೆಡಿ ಟು ಈಟ್. ಸೊ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೆ ನೋಡಿ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಮಟನ್ ಕೂಡ ಬೆಂದಿದೆ. ಅದೇ ಥರ ನಮ್ಮ ಚಿಕನ್ ಏನು ರೆಡಿ ಮಾಡಿದೆ ನಾನು, ಕಬಾಬು ಥರ, ಅದು ಚಿಲ್ಲಿ ಥರ ರೆಡಿ ಮಾಡಿದ್ದೇನೆ, ಅದು ಕೂಡ ಆಗಿದೆ. ತೋರಿಸ್ತೇನೆ ತಡೀರಿ. ಮಟನ್ ಅಂತೂ ಸಖತ್ತಾಗಿ ಬೆಂದ್ಬಿಟ್ಟಿದೆ, ಚೆನ್ನಾಗಾಗಿದೆ ನೋಡಿ. ನಮ್ಮ
ಚಿಕನ್ ಲೆಗ್ ಪೀಸ್ ಫ್ರೈ ರೆಡಿ ಆಗಿದೆ. ಕಬಾಬ್ ಆದರೂ ಹೇಳಿ, ಗ್ರೀನ್ ಕಬಾಬ್ ಆದರೂ ಹೇಳಿ, ಇಲ್ಲ ಫ್ರೈ ಆದರೂ ಹೇಳಿ, ಎಲ್ಲ ಒಂದೇ ನೋಡಿ. ಸೊ ಗಾಯ್ಸ್, ನಾನು ಹೇಳ್ದಾಗೆ ಇವತ್ತಿನ ಮಟನ್ ನವಯುಗ ಸ್ಟೈಲ್ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಸೊ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಸೊ ನಾವೀಗ ತಿನ್ನೋ ಟೈಮ್ ಆಗಿದೆ. ಅದೇ ಥರ ನೀವು ಕೂಡ ಟ್ರೈ ಮಾಡಿ ಮನೇಲಿ, ಟ್ರೈ ಮಾಡೋದೇ ಇರಬೇಡಿ. ಸೊ ಮತ್ತೆ ನಾನು ನಾಳೆಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಬೆಳಗ್ಗೆ ನಾನು ಬೇರೆ ಥರ ಬ್ರೇಕ್ಫಾಸ್ಟ್ ಮಾಡ್ತೀನಿ. ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಅದ್ರ ಜೊತೆಗೆ ಮಟನ್ದು ಲಿವರ್ ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಸೊ ಅದ್ರ ಜೊತೆ ಕಾಂಬಿನೇಷನ್ ಮಟನ್ ಲಿವರ್ ಗ್ರೇವಿ ಮಾಡ್ತೀನಿ. ಅದು ಕೂಡ ನಾನು ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತೀನಿ ಅಂತ. ಅದು ಬಂದು ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಅದು ಲೈಕ್ ಕೇರಳ ಸ್ಟೈಲ್ ಮಾಡ್ತೀನಿ. ಸೊ ಅದಕ್ಕೆ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಗಾಯ್ಸ್, ನಾನು ಇನ್ನೊಂದು ಹೇಳಲಿಕ್ಕೆ ಮರ್ತೋಗ್ಬಿಟ್ಟೆ. ಆ್ಯಕ್ಚುಲಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗಲಿ, ಲೈಕ್ ಆಗಲಿ ಮಾಡೋಕ್ಕೆ ಮರಿಬೇಡಿ ದಯವಿಟ್ಟು. ಸೊ ಅಂತ ಹೇಳ್ತಾ ಇವತ್ತಿನ ನಾನು ವೀಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ.